ಇನ್ನು ಧರ್ಮಸ್ಥಳ ಷಡ್ಯಂತ್ರಕ್ಕೆ ಫಾರಿನ್ ಫಂಡ್ ಬಂತ ಅನ್ನೋ ಪ್ರಶ್ನೆ. ಈಗಾಗಲೇ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ನೂರಾರು ಶವಗಳನ್ನು ಹೊತ್ತಿಟ್ಟಿದ್ದೆ ಅಂತ ಹೇಳಿ ಆರೋಪ ಮಾಡಿದಂತಹ ಚಿನ್ನಯ್ಯನ ಬುರುಡೆ ಕಥೆ ರಿವೀಲ್ ಆಗಿದೆ. ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಹಣದ ಹರಿವು ಎಲ್ಲಿಂದ ಬಂತು, ಇದನ್ನ ಕೆದಕುವಂತಹ ಕೆಲಸವನ್ನ ತನಿಖಾ ಸಂಸ್ಥೆಗಳು ಮಾಡಲಿವೆ. ಇಡಿ ತನಿಖೆ ಆರಂಭವಾಗಿದೆ. ಎನ್ಐಎ ಅಖಾಡಕ್ಕೆ ಎಂಟ್ರಿ ಕೊಡೋದು ಕೂಡ ಫಿಕ್ಸ್ ಆಗಿದೆ. ತೆರೆಮರೆಯಲ್ಲೇ ನಡೀತಾ ಇದೆ ಖೆಡ್ಡ ತೋಡುವಂತಹ ಕೆಲಸ. TV9 ನಲ್ಲಿ ಧರ್ಮಸ್ಥಳ ಷಡ್ಯಂತ್ರದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಈಗಾಗಲೇ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಕೂಡ ಹಣ ಎಲ್ಲಿಂದ ಬಂತು, ಯಾವ ರೀತಿಯಾಗಿ ವ್ಯವಹಾರಗಳು ನಡೀತಾ ಇತ್ತು, ಅಕೌಂಟ್ ಡೀಟೇಲ್ಸ್ ಅನ್ನ ಚೆಕ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಸೇರಿದಂತೆ ವಿಪಕ್ಷ ಈ ಪ್ರಕರಣವನ್ನ ಎನ್ಐಗೆ ವಹಿಸಬೇಕು ಅಂತ ಹೇಳಿ ಆಗ್ರಹ ಪಡಿಸ್ತಾ ಇದ್ದಾರೆ. ಆ ಒಂದು ಧಾಟಿಯಲ್ಲೂ ಕೂಡ ಈಗಾಗಲೇ ಅಧಿಕಾರಿಗಳು ತೆರೆಮರೆಯಲ್ಲೇ ತಮ್ಮ ಕೆಲಸವನ್ನ ಶುರು ಹಚ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯೂ ಕೂಡ ಲಭ್ಯವಾಗಿದೆ.